Hello everyone, welcome back to my YouTube ಚಾನಲ್. ಇವತ್ತಿನ ವಿಡಿಯೋ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಬಿಕಾಸ್ ಸಂಡೇ ಇರೋದ್ರಿಂದ ನಾನು ಮನೆಯಲ್ಲೇ ಇದ್ದೀನಿ. ಇವತ್ತಿನ ದಿನನ ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಎದ್ದಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಇದೆ ಆ್ಯಂಡ್ ಆಲ್ಸೋ ನಾನು ನಿಮಗೇನೋ ಒಂದು ತೋರಿಸ್ಬೇಕು. 1 minute. ಲಾಸ್ಟ್ ವೀಕ್ ಒಂದು ಪ್ಲ್ಯಾಂಟ್ ತಂದಿದ್ದೆ, ಲೈಕ್ ಮನೇಲಿ ಇಡೋಣ ಸ್ವಲ್ಪ ಪ್ಲ್ಯಾಂಟ್ಸ್ ಇರಲಿ ಅಂತ. 1 ವೀಕ್ ಅಷ್ಟೇ ಆಗಿರೋದು, ಎಷ್ಟು ಚೆನ್ನಾಗಿ ಬೆಳೀತಿದೆ ನೀವೇ ನೋಡ್ಬೋದು. ಇದು ಈ ಗ್ರೀನ್ ಇದೆಯಲ್ವಾ, ಅದು ನಾನು ತಂದ ಮೇಲೆ ಬೆಳೆದಿರೋಂಥದ್ದು. ಇದು ಅಲ್ಲಿ ಶಾಪಲ್ಲಿ ನೋಡಿದಾಗ ಫುಲ್ ಎಲ್ಲ ಒಣಗೋಗಿತ್ತು, ಬಟ್ ಇದ್ದಿದ್ದೆ 1 ಪೀಸ್ ಅಂತ ಹೇಳಿ ಇರಲಿ ಕೊಡಿ ಅಂತ ಹೇಳಿ ತೊಗೊಂಡು ಬಂದೆ. ತಂದಮೇಲೂ ಬೆಳೆಯುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಓಕೆ ಅಂತೇಳಿ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮು ನೀರು ಹಾಕ್ತಿದ್ದೆ, ಬಟ್ ಬೆಳೆದಿದೆ. ತುಂಬಾ ಖುಷಿ ಆಯಿತು ನನಗೆ. ಮತ್ತು ಇನ್ನೇನು ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ ಫಸ್ಟು. ಆಮೇಲೆ ನೋಡೋಣ, ಹೇಗೂ ಸಂಡೇ ಅಲ್ವಾ, ಇವತ್ತು ತುಂಬ ಸ್ಲೋ ಆಗಿರುತ್ತೆ. ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಫ್ ಸೈಡ್ ಕ್ಲೀನ್ ಮಾಡಿದ್ದೀನಿ, ಇಲ್ಲಿಂದ ಇಷ್ಟು ಕ್ಲೀನ್ ಮಾಡಬೇಕು. ಆ್ಯಂಡ್ ಇದೆಲ್ಲ ಕ್ಲೀನ್ ಆಗಿದೆ. ನೆನ್ನೆ ನನಗೆ ತುಂಬಾ ಟಯರ್ಡ್ ಆಯಿತು ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಮಲ್ಕೊಂಬಿಟ್ಟೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ವಾ, ಇಷ್ಟೇ ನನ್ನದು ಕಿಚನ್ನು. ನಾನೇನು ಐಟಮ್ಸ್ ಜಾಸ್ತಿ ಇಟ್ಟಿಲ್ಲ, ಬಟ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಅದೇನೇ ತುಂಬ ಜಾಸ್ತಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇವಾಗ ನೀರಿಟ್ಟಿದ್ದೀನಿ. ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕ್ಗೆ ನನ್ನ ಹತ್ರ ಇರೋವಂತಹ ಎಲ್ಲ ಸ್ಪೈಸಸ್ನೂ ಹಾಕ್ಕೊತೀನಿ. ಯಾಕಂದರೆ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಸ್ಪೈಸಸ್ ಬಂದು ಬಾಡಿಲಿರೋ ಎಲ್ಲ ಬ್ಯಾಡ್ ಇಂಪ್ಯೂರಿಟೀಸನ್ನು ರಿಮೂವ್ ಮಾಡೋವಂತಹ ಸ್ಟ್ರಾಂಗೆಸ್ಟ್ ಐಟಮ್ಸ್ ಅಂದ್ರೇ ಸ್ಪೈಸಸ್ಸೇನೆ. ಸೊ ನಿಮ್ಮ ಹತ್ರ ಏನೇನಿದೆ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಆ್ಯಂಡ್ ಮೆಂತ್ಯ, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ, ಆ್ಯಂಡ್ ಆಲ್ಸೋ ಪೆಪ್ಪರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು 5 minutes ಕುದಿಸಿ, ಅದು ಸ್ವಲ್ಪ ಆರಿದ್ಮೇಲೆ ಬಿಸಿ ಬಿಸಿಯಾಗಿ ಕುಡಿಯೋದ್ರಿಂದ ನಿಜವಾಗ್ಲೂ ಬಾಡಿಲಿ ಇರೋ ಎಲ್ಲ ಬ್ಯಾಡ್ ಇಂಪ್ಯೂರಿಟೀಸು ರಿಮೂವ್ ಆಗುತ್ತೆ. ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ. ಫಸ್ಟ್ ನಾನು ಜೀರಿಗೆ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತಿದ್ದೀನಿ. ಚಕ್ಕೆ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ ಈ ಥರ ಇರುತ್ತೆ, ಲೈಕ್ ಒಂದು ಫುಲ್ ಪೀಸ್ನ ಹಾಕ್ಬಿಡಿ. ಮೆಂತ್ಯ ಬಂದು ಒಂದು 1/2 ಸ್ಪೂನ್. ಲವಂಗ ಬಂದು ನಿಮಗೆ ಗೊತ್ತಾಗುತ್ತೆ, ಒಂದು 10 ಇರೋ ಥರ ಒಂದಿಷ್ಟು. ನೀರು ಬಾಯ್ಲ್ ಆಗ್ತಾ ಇದೆ. ಆ ಒಂದು ಗ್ಯಾಪಲ್ಲಿ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದರಲ್ಲಿ ನಾನು ಒಂದು ಸ್ವಲ್ಪ ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟನ್ನ ಹಾಕಿ ಒಂದು ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೇ ಬಿ ಇದರಲ್ಲಿ 2 ರೊಟ್ಟಿ ಆಗುತ್ತೆ ಅನಿಸುತ್ತೆ, ನೋಡೋಣ ಮಧ್ಯಾಹ್ನಕ್ಕೆ ಆಗುತ್ತೆ. ಆ್ಯಂಡ್ ಇದಕ್ಕೆ ನಾನು ಗ್ರೇವಿಗೆ ಚಿಕನ್ ಮಸಾಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀರು ಕೂಡ ಬಾಯ್ಲ್ ಆಗಿದೆ. ಅದನ್ನು ಒಂದು ಗ್ಲಾಸ್ಗೆ ಹಾಕಿ ನಾನು ಚಿಕನ್ಗೆ ಲೈಕ್ ಸ್ಟಾರ್ಟ್ ಮಾಡ್ತೀನಿ ಇದನ್ನು ಮಾಡೋದಕ್ಕೆ. 1 ಗ್ಲಾಸ್ ವಾಟರ್ ಹಾಕಿದ್ದೆ, ಅದು ಬಾಯ್ಲ್ ಆಗಿ 3/4 ಗ್ಲಾಸ್ ಆಗಿದೆ. ಇದೇ ಥರ ಕುದಿಸ್ಬೇಕು, ಚೆನ್ನಾಗಿ ಕುದಿಸಿ ಅದು ನೀರು ಕಮ್ಮಿ ಆಗಬೇಕು, ಆಗಲೇ ನಿಮಗೆ ಅದು ಎಫೆಕ್ಟಿವ್ ಅನಿಸೋದು. ಆ್ಯಂಡ್ ನಾನು ಮನೆಯಲ್ಲೇ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಮತ್ತು ಸ್ವಲ್ಪ ಸೋಂಪು, ಇಷ್ಟನ್ನು ಹಾಕಿ ಒಂದು ಪೌಡರ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ ಸ್ವಲ್ಪ ಲೈಟಾಗಿ, ಯಾಕಂದರೆ ಆಲ್ರೆಡಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಹಾಕಿದ್ರೆ ಇನ್ನೂ ಖಾರ ಆಗುತ್ತೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ ಫುಲ್ ರೆಡಿಯಾಗಿದೆ. ಇವಾಗ ಇದನ್ನು ಎತ್ತಿಟ್ಟು ಒಂದು ರವೆ ರೊಟ್ಟಿ ಮಾಡ್ಕೊಂಬಿಟ್ರೆ ನನ್ನ ಒಂದು ಬ್ರೇಕ್ಫಾಸ್ಟ್, ಸಂಡೇ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ.
ಇಷ್ಟೊಂದೆಲ್ಲ ರೊಟ್ಟಿ ಎಲ್ಲ ಬೆಳೆಯೋಕ್ಕೆ ಬರಲ್ಲ ಗೈಸ್. ಏನೋ ನನಗೆ ಮಾಡ್ಕೊಂಡು ತಿಂದು ಇಷ್ಟು ಕಲ್ತಿದ್ದೀನಿ ಅಷ್ಟೇ. ಫೈನಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸಂಡೇ ಬ್ರೇಕ್ಫಾಸ್ಟು 1 ರೊಟ್ಟಿ, 150 ಗ್ರಾಮ್ ಚಿಕನ್ನು ಮತ್ತು ವೆಜಿಟೇಬಲ್ಸ್ ಇಷ್ಟೇ. ಬನ್ನಿ ಪ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಜೆನ್ಯೂನಾಗಿ ಹೇಳಬೇಕಂದ್ರೆ ನಾನು ಫ್ರೆಶ್ ಅಪ್ ಆಗಿಲ್ಲ, ನನಗೆ ಸುಳ್ಳೆಲ್ಲ ಹೇಳೋಕ್ಕೆ ಬರಲ್ಲ. ಆ್ಯಂಡ್ ಸಂಡೇ ಅಲ್ವಾ, ಇದು ಒಂಥರ ಸಂಡೇ ರೊಟೀನ್. ಎದ್ದ ತಕ್ಷಣ ಹಲ್ಲುಜ್ಜದೆ ಬ್ರೇಕ್ಫಾಸ್ಟ್ ಮಾಡೋದು. ಆ್ಯಂಡ್ ಅದು ನಾನು ಏನು ಸ್ಪೈಸಸ್ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿದೆ, ಅದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ನನಗೇನು ಬೆನಿಫಿಟ್ ಅಂತ ಹೇಳಿದ್ರೆ ನನಗೆ ಬ್ಲೋಟಿಂಗ್ ಅನ್ನೋದಾಗುತ್ತೆ. ಸೊ ಬ್ಲೋಟಿಂಗ್ಗೆ ಇದು ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್, ಅದು ಒಂದು. ಇನ್ನೊಂದೇನಂತ ಹೇಳಿದರೆ ಸ್ಕಿನ್ನಿಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಪೆಪ್ಪರ್ ಬಂದು ನಿಮಗೆ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡುತ್ತೆ. ಮೆಂತ್ಯನೂ ಅಷ್ಟೇ ಶುಗರ್ ಲೆವೆಲ್ನ ಕಂಟ್ರೋಲ್ ಆಗಿಡುತ್ತೆ. ಇನ್ನು ತುಂಬಾ ಬೆನಿಫಿಟ್ಸ್ ಇದೆ, ನೀವು ಮಾಡ್ಕೊಂಡು ಕುಡೀರಿ ಆಯಿತಾ. ಟಿಫನ್ ಎಲ್ಲ ಮಾಡಿಕೊಂಡು ನಾನು ಟೆನಿಕಾಸ್ಟ್ ಇವತ್ತು ನಾನು ಈಚೆ ಹೋಗಲೇಬೇಕು. ಯಾಕಂದರೆ ಲಾಸ್ಟ್ 2 ಸಂಡೇ ಸ್ಯಾಟರ್ಡೇನೂ ಬರೀ ಮನೆ ಕ್ಲೀನ್ ಮಾಡು, ಬರೀ ಮನೆ 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 ಮನೆ. ನಾನು ನಿಜ ಈ ಥರ ಎಲ್ಲ ಇದ್ದೇ ಇರಲಿಲ್ಲ. ಸಂಡೇ ಆಯಿತು ಅಂತ ಹೇಳಿದ್ರೆ ಮೂವಿ ಅಂದ್ಕೊಂಡು ಎಲ್ಲಾದರೂ ಈಚೆ ಅಂದ್ಕೊಂಡು ಹೋಗ್ಬಿಡ್ತಿದ್ದೆ. ಇವತ್ತು ನಾನು ಹೋಗಲೇಬೇಕು, ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿ. ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿದೆ ಆ್ಯಂಡ್ ನಾನು ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಬಿಫೋರ್ ಮತ್ತು ಆಫ್ಟರ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ. ಬೈ. ಫುಲ್ ಅಂತೂ ಕಂಪ್ಲೀಟ್ ಆಗಲಿಲ್ಲ ಅಡುಗೆ ಮನೆ ಕ್ಲೀನಿಂಗು, ಒಂದು 80% ಮುಗಿಸಿದ್ದೀನಿ. ಇನ್ನು ನನಗೆ ಲೈಕ್ ಇದು ತುಂಬ ಹಳೆ ಮನೆ ಆಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಕಬೋರ್ಡ್ ಆಗಲಿ ಸೆಲ್ಫ್ ಆಗಲಿ ಇಲ್ಲ. ಸೊ ನಾನು ಅದಕ್ಕೆ ಕರ್ಟನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮತ್ತೆ ಗ್ರಾಸ್ ಮ್ಯಾಟ್ ತರಬೇಕು. ಆ್ಯಂಡ್ ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದೀನಿ. ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊಬೇಕಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಕಿನ್ ಕೇರ್ ಎಲ್ಲ ಆಯಿತು. ಇವಾಗ ಔಟ್ಫಿಟ್ನ ಹಾಕ್ಕೊಂಬರ್ಬೇಕು. ಆ್ಯಂಡ್ ನಾನಿವತ್ತು ಬ್ಲೂ ಕಲರ್ ಕುರ್ತಾನ ವೇರ್ ಮಾಡ್ತಾಯಿದ್ದೀನಿ. ಬ್ಲೂ ಕಲರ್ ಕುರ್ತಾ ಆ್ಯಂಡ್ ವೈಟ್ ಕಲರ್ ಪ್ಯಾಂಟ್ ಮತ್ತು ಅದಕ್ಕೆ ಬ್ಲೂ ಕಲರ್ ದುಪ್ಪಟ್ಟನ ಕೊಟ್ಟಿದ್ದಾರೆ. ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು. ಆ್ಯಂಡ್ ಇದ್ರ ಪ್ರೈಸ್ ಬಂದು $7.99 ಅನಿಸುತ್ತೆ. ಕಾಟನ್ ಮೆಟೀರಿಯಲ್ ಇದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಡ್ರೆಸ್ಸಲ್ಲಿ ಆ್ಯಂಡ್ ದುಪ್ಪಟ್ಟದಲ್ಲಿ ಈ ಥರ ಒಂದು ಬಾರ್ಡರ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಥರ ಕೊಟ್ಟಿದ್ದಾನೆ, ಚೆನ್ನಾಗಿದೆ. ಬನ್ನಿ ಹಾಕ್ಕೊಂಡು ಬರ್ತೀನಿ. ಓಕೆ ಗಾಯ್ಸ್, ನನ್ನ ಔಟ್ಫಿಟ್ ಈ ಥರ ಇದೆ. ಲಾಂಗ್ ಕುರ್ತಾ ಆ್ಯಂಡ್ ವಿತ್ ದುಪ್ಪಟ್ಟ, ವೈಟ್ ಕಲರ್ ಪ್ಯಾಂಟ್. ಇನ್ನೇನು ಮತ್ತೆ ಬನ್ನಿ ಶಾಪಿಂಗ್ ಹೋಗೋಣ. ಮತ್ತೆ ಮನೆಗೆ ಬರ್ತೀನಿ ಬೇಗ. ಬಂದು ಇನ್ನು ಏನೇನು ಮಿಕ್ಕಿದ ಕೆಲಸಗಳಿದೆ ಅದೆಲ್ಲ ಮಾಡಬೇಕು. ಓಕೆ, ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡಬೇಕು. ಆ್ಯಂಡ್ ಪಾಟ್ನ ಶಿಫ್ಟ್ ಮಾಡಬೇಕು ಇನ್ನೊಂದು ಪಾಟಿಗೆ, ಗಿಡದ ಪಾಟ್ಗಳನ್ನ. ಮತ್ತೆ ಬನ್ನಿ, ಯಾಕೆ ತಡ, ಹೋಗಿ ಬರೋಣ. ಈಗ ಒಂದು ಗ್ರಾಸ್ ಮ್ಯಾಟ್ನ ತಗೊಂಡೆ ನಾನು. ಇದು ಬಂದು 12 ಮೀಟರ್ಸ್ನ ತಗೊಂಡಿದ್ದೀನಿ. ಇದಕ್ಕೆ 1500 ರೂಪೀಸ್ ಆಯಿತು. ಆ್ಯಂಡ್ ಇದು ಬಂದು ಮನಿ ಪ್ಲ್ಯಾಂಟ್, ಇದು ಆಲೋವೆರಾ, ಆ್ಯಂಡ್ ಇದು ರಬ್ಬರ್ ಮತ್ತು ಪೀಸ್ ಲಿಲ್ಲಿ, ಅದು ಸ್ನೇಕ್ ಪ್ಲ್ಯಾಂಟ್. ಅದು ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡು, ಜೇಡ್ ಪ್ಲ್ಯಾಂಟ್ ಅದು. ಟೋಟಲ್ ಇವಾಗ ಮನೆಯಲ್ಲಿ 1 2 3 4 5 6 ಆ್ಯಂಡ್ ಚಿಕ್ಕದು ಒಂದು ಗಿಡ ಸೇರಿ 7 ಪ್ಲ್ಯಾಂಟ್ ಆಯಿತು. ಇವಾಗ ಇದನ್ನು ನಾನು ಹೇಗೆ ಅರೇಂಜ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು. ಟೋಟಲ್ 6 ಪ್ಲ್ಯಾಂಟ್ ಮತ್ತು 7 ಪ್ಲ್ಯಾಂಟ್ ಆ್ಯಂಡ್ ಅದು ಗೊಬ್ಬರ ಆ್ಯಂಡ್ ಗ್ರಾಸ್ ಮ್ಯಾಟ್. ಇದಕ್ಕೇನೆ ಆಲ್ಮೋಸ್ಟ್ ಒಂದು 3000 ರೂಪಾಯಿ ಆಯಿತು. ಅದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು. ಟೈಮ್ 8 o'clock ಆಗಿರೋದ್ರಿಂದ ನನಗೆ ಆಲ್ರೆಡಿ
ನಿದ್ದೆ ಬರ್ತಿದೆ. ಬೆಳಗ್ಗೆ 4:30 ಬೇರೆ ಎದೊಳ್ಬೇಕು ನಾನು ಜಿಮ್ಗೆ ಹೋಗೋದಿಕ್ಕೆ. ಬನ್ನಿ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡೋಣ. ತಕ್ಷಣಕ್ಕಾಗೋ ಥರ ಬೇಳೆ ಸಾಂಬಾರನ್ನ ಮಾಡ್ಕೊಂಡೆ ಆ್ಯಂಡ್ ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ. ಕ್ಲೀನ್ ಮಾಡಾದ್ಮೇಲೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಮರ್ತ್ಬಿಟ್ಟೆ. ಸೊ ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಜಾರ್ಗಳನ್ನ ಫಿಲ್ ಮಾಡಬೇಕು. ಇವತ್ತು ವಾಶ್ ಮಾಡಿದ್ದೀನಿ. ಇಷ್ಟೇನೆ. ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಡೇ ಇನ್ ಮೈ ಲೈಫ್ಗಿಂತ ಈ ಒಂದು ವಿಡಿಯೋ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನಾನು ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅಂತ ನನಗೆ ನಾನು ಫೀಲ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಈ ವಿಡಿಯೋದಲ್ಲಿ ನಿಮಗೆ ಮಿಸ್ಟೇಕ್ಸ್ ಅನ್ನೋದು ಕಾಣಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದನ್ನ ಕರೆಕ್ಷನ್ ಮಾಡ್ಕೊತೀನಿ. ಅಂಡ್ ನಾಳೆಯಿಂದ ನನ್ನ ಬರ್ತ್ಡೇಗೆ ಜಸ್ಟ್ 30 ಡೇಸ್ ಅಷ್ಟೇನೆ ಪೆಂಡಿಂಗ್ ಇರೋದು. ಸೊ ನಾನು ಸ್ಟ್ರಿಕ್ಟ್ ಆಗಿ ಡಯಟ್ ಮತ್ತೆ ವರ್ಕೌಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಜೂನ್ ಇಂದ ಡಿಸೆಂಬರ್ ವರ್ಗು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಅದೇ ಜನವರಿಯಿಂದ ಜೂನ್ ಒಳ್ಳೆ ಜೆಟ್ ಸ್ಪೀಡ್ ಅಲ್ಲಿ ಹೋಗ್ಬಿಡುತ್ತೆ. ನನಗೆ ಬೇಗ 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 ಆಗೋಗ್ಬಿಡುತ್ತೆ. ಏನಕ್ಕೂ ಟೈಮೇ ಸಾಕಾಗಲ್ಲ, ಒಂದು ಡಯಟ್ಗಾಗ್ಲಿ ಒಂದು ವರ್ಕೌಟ್ಗಾಗ್ಲಿ ಏನೂ. ಎನಿವೇ, ಫಾರ್ ದ ಬೆಸ್ಟ್. ಈ ಸತಿ ನನ್ನ ಒಂದು ಬರ್ತ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಬೇಕು. ಯಾವಾಗಲೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆಗೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೇನು ತುಂಬ ಏನು ಖುಷಿ ಇಲ್ಲ, ಯಾಕಂದರೆ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ತುಂಬ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಆ್ಯಂಡ್ ಗೊತ್ತಿರೋರೆ ತುಂಬ ಜನ ಇದ್ದಾರೆ. ಎಲ್ಲರಿಗೂ ನಾನು ನನ್ನ ಒಂದು ಚಾನಲ್ ಲಿಂಕ್ನ ಕಳಿಸಿದ್ದೀನಿ. ಬಟ್ ಯಾರೂ ಅಷ್ಟೊಂದು ಸಬ್ಸ್ಕ್ರೈಬ್ ಆಗಿಲ್ಲ. ಇಟ್ಸ್ ಓಕೆ, ನಮ್ಮವರೇ ನಮಗೆ ಆಗೋದಿಲ್ಲ. ಅದಕ್ಕೆ ನಾನು ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆ ಏನು ಕೇಳ್ಕೊತೀನಿ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು, ಆ್ಯಂಡ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.